ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಮನುಷ್ಯ ಎಷ್ಟೇ ದೊಡ್ಡ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನ ಕಂಡು ಹಿಡಿದ್ರು ಕೂಡ ಪ್ರಕೃತಿ ಮುನಿಸ್ಕೊಂಡ್ರೆ ಆತನ ಯಾವ ಆಟವೂ ಕೂಡ ನಡೆಯೋದಿಲ್ಲ ಅನ್ನೋದಕ್ಕೆ ನಮ್ಮ ಕಣ್ಮುಂದಿರುವಂತಹ ಮಳೆಯ ರೌದ್ರಾವತಾರವೇ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಬೇಸಿಗೆಯ ಬಿಸಿಲಿಗೆ ಬೆಂದು ಬೆಂಡಾಗಿದ್ದಂತಹ ಭಾರತದ ಜನತೆಗೆ ವರುಣದೇವ ಕೇವಲ ತಂಪೆರೆಯಲು ಬಂದಿಲ್ಲ, ಬದಲಾಗಿ ತನ್ನ ಕೋಪದ ಕಟ್ಟೆ ಒಡೆದು ಅಕ್ಷರಶಃ ಭಾರಿ ದೊಡ್ಡ ಪ್ರಳಯವನ್ನೇ ಸೃಷ್ಟಿ ಮಾಡ್ತಾ ಇದ್ದಾನೆ. ಹೌದು, ಭಾರತೀಯ ಹವಾಮಾನ ಇಲಾಖೆ ಅಂದ್ರೆ IMD ಇದೀಗ ಇಡೀ ದೇಶವಿದ್ದಂಗಾಗುವಂತಹ ಒಂದು ಭಾರಿ ದೊಡ್ಡ ಮೆಗಾ ವಾರ್ನಿಂಗ್ ರವಾನಿಸಿದೆ. ಮುಂಬರುವ 48 ಗಂಟೆಗಳ ಕಾಲ ಭಾರತದ ಬರೋಬ್ಬರಿ 19 ರಾಜ್ಯಗಳಲ್ಲಿ ಭಾರಿ ಮಳೆ ಮತ್ತು ಸಿಡಿಲಿನ ಅಬ್ಬರ ಶುರುವಾಗಲಿದೆ ಅಂತ ಎಚ್ಚರಿಕೆ ನೀಡಿದೆ. ನೆರೆಯ ಕೇರಳ ರಾಜ್ಯದಲ್ಲಿ ಭಾರಿ ಮಳೆಯಾಗಿ ಬೆಚ್ಚಿ ಬಿದ್ದಿರುವಂತಹ ದುರಂತಗಳು ಸಂಭವಿಸಿವೆ. ಇದರ ಬೆನ್ನಲ್ಲೇ ಇದೀಗ ನಮ್ಮ ಹೆಮ್ಮೆಯ ಕರ್ನಾಟಕಕ್ಕೂ ಭಾರಿ ದೊಡ್ಡ ಕಂಟಕ ಎದುರಾಗಿದ್ದು, ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಕಂಪ್ಲೀಟ್ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅಷ್ಟಕ್ಕೂ ನೆರೆಯ ಕೇರಳದಲ್ಲಿ ಮಳೆಯಿಂದಾಗಿ ಸಂಭವಿಸಿದ ಆ ಭಾರಿ ದೊಡ್ಡ ದುರಂತಗಳು ಎಂಥದ್ದು? 4 ಮುಗ್ಧರ ಉಸಿರು ನಿಲ್ಲಿಸಿದ ಭೀಕರ ಮಳೆಯ ಅಸಲಿ ಸ್ವರೂಪ ಹೇಗಿದೆ? ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಮತ್ತು ಡೇಂಜರ್ ವಾರ್ನಿಂಗ್ ಅನ್ನು ಕೊಟ್ಟಿದೆ? 19 ರಾಜ್ಯಗಳಿಗೆ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಆ ತುರ್ತು ಸಂದೇಶವೇನು? ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗಿರುವಂತಹ ಕರಾಳ ಚಂಡಮಾರುತದ ಪ್ರಭಾವ ಹೇಗಿದೆ? ಪ್ರಕೃತಿಯ ವಿಕೋಪವನ್ನ ಎದುರಿಸಲು ನಮ್ಮ ಸರ್ಕಾರ ಮತ್ತು NDRF ಪಡೆಗಳು ಮಾಡಿಕೊಂಡಿರುವಂತಹ ಮೆಗಾ ಪ್ಲಾನ್ ಆದ್ರೂ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ಜನತೆಯ ನಿದ್ದೆಗೆಡಿಸಿರುವ ಈ ಮುಂಗಾರು ಮಳೆಯ ವಿಕೋಪದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ನಮ್ಮ ಸುರಕ್ಷತೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ದು ಯಾವೂರು? ನಿಮ್ಮೂರಲ್ಲಿ ಮಳೆ ಆಗ್ತಾ ಇದೆಯಾ ಅಥವಾ ಬಿಸಿಲು ಹೆಚ್ಚಾಗಿದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಕರ್ನಾಟಕಕ್ಕೆ ಎದುರಾಗಿರುವ ಈ ಭಾರಿ ದೊಡ್ಡ ಗಂಡಾಂತರದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ನೆರೆಯ ಕೇರಳ ರಾಜ್ಯದಲ್ಲಿ ನಡೆದಂತಹ ಭೀಕರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ದೇವರ ನಾಡು ಅಂತ ಕರೆಯಲ್ಪಡುವಂತಹ ಕೇರಳದಲ್ಲಿ ಕಳೆದ ಕೆಲವು ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಭಾರಿ ಮಳೆ ಇಡೀ ರಾಜ್ಯವನ್ನೇ ಕಂಪ್ಲೀಟ್ ಆಗಿ ಮುಳುಗಿಸಿದೆ. ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್, ಪತ್ತನಂತಿಟ್ಟ ಮತ್ತು ಕೊಟ್ಟಾಯಂ ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಡೈರೆಕ್ಟ್ ಆಗಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ರಸ್ತೆಗಳು, ನದಿಗಳು ಬದಲಾಗಿವೆ, ಸೇತುವೆಗಳು ಕೊಚ್ಚಿ ಹೋಗಿವೆ ಮತ್ತು ಸಾವಿರಾರು ಮನೆಗಳಿಗೆ ನೀರು ನುಗ್ಗಿ ಜನಸಾಮಾನ್ಯರ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿದೆ. ಎಲ್ಲಿ ನೋಡಿದ್ರೂ ಕೂಡ ಕೇವಲ ನೀರಿನ ಸಾಮ್ರಾಜ್ಯವೇ ಕಣ್ಣಿಗೆ ಕಾಣಿಸ್ತಾ ಇದೆ. ಕೇರಳದಲ್ಲಿ ಅಬ್ಬರಿಸ್ತಾ ಇರುವ ಈ ಧಾರಾಕಾರ ಮಳೆ ಕೇವಲ ಆಸ್ತಿ ಪಾಸ್ತಿಗಳನ್ನ ಮಾತ್ರ ನಾಶ ಮಾಡಿಲ್ಲ, ಬದಲಾಗಿ ಅಮೂಲ್ಯವಾದ ಮಾನವ ಜೀವವನ್ನ ಕೂಡ ಬಲಿ ಪಡೆದುಕೊಂಡಿದೆ. ಭಾರಿ ಮಳೆ, ಗುಡ್ಡ ಕುಸಿತ ಮತ್ತು ಮರಗಳು ಉರುಳಿ ಬಿದ್ದ ಪರಿಣಾಮವಾಗಿ ಕೇರಳದಲ್ಲಿ ಬರೋಬ್ಬರಿ 4 ಮಂದಿ ಮುಗ್ಧ ನಾಗರಿಕರು ತಮ್ಮ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸಿದ್ದಾರೆ. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಅವರ ಶಾಶ್ವತ ನಿದ್ರೆಗೆ ಜಾರಿದ್ದು ಇಡೀ ದೇಶದ ಜನತೆಯನ್ನ ಕಣ್ಣೀರು ಹಾಕುವಂತೆ ಮಾಡಿದೆ. ಇದಷ್ಟೇ ಅಲ್ಲದೆ ಮಳೆಯ ಅವಘಡಗಳಲ್ಲಿ ಸಿಲುಕಿ 28ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಆಸ್ಪತ್ರೆಯಲ್ಲಿ ಅವರಿಗೆ ತುರ್ತು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದು ಪ್ರಕೃತಿ ಮುನಿಸಿಕೊಂಡರೆ ಮನುಷ್ಯನ ಅಸ್ತಿತ್ವ ಎಷ್ಟು ಸಣ್ಣದು ಅನ್ನೋದನ್ನ ಜಗಜ್ಜಾಹೀರಾಗುವಂತೆ ಮಾಡಿದೆ. ಈ ಮಳೆಯ ಆರ್ಭಟ ಕೇವಲ ಕೇರಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಭಾರತೀಯ ಹವಾಮಾನ ಇಲಾಖೆ ಇಡೀ ದೇಶಕ್ಕೆ ಒಂದು ಭಾರಿ ದೊಡ್ಡ ತುರ್ತು ಮುನ್ಸೂಚನೆಯನ್ನು ರವಾನಿಸಿದೆ. ಮುಂಬರುವ 48 ಗಂಟೆಗಳ ಕಾಲ ಭಾರತದ ಬರೋಬ್ಬರಿ 19 ರಾಜ್ಯಗಳಲ್ಲಿ ಧಾರಾಕಾರ ಮಳೆ, ಬಿರುಗಾಳಿ ಮತ್ತು ಗುಡುಗು ಮಿಂಚಿನ ಭಾರಿ ದೊಡ್ಡ ಅಬ್ಬರ ಇರಲಿದೆ ಅಂತ ಎಚ್ಚರಿಕೆ ನೀಡಿದೆ. ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಸೇರಿದಂತೆ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಹಲವು ಜಿಲ್ಲೆಗಳು ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ನಲ್ಲಿವೆ. ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಲ್ಲೂ ಕೂಡ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ಮುನ್ಸೂಚನೆ ಇದೆ. ಇದು ಮುಂಗಾರು ಮಳೆಯ ಅತಿದೊಡ್ಡ ಮತ್ತು ಭೀಕರ ಪ್ರವೇಶವಾಗಿದೆ ಅಂತಿದ್ದಾರೆ ಹವಾಮಾನ ತಜ್ಞರು. ಕೇರಳ ಮತ್ತು ಇತರ ರಾಜ್ಯಗಳಲ್ಲಿ ಅಬ್ಬರಿಸ್ತಾ ಇರುವಂತಹ ಈ ಮಳೆಯ ಆರ್ಭಟ ಈಗ ನೇರವಾಗಿ ನಮ್ಮ ಕರ್ನಾಟಕದತ್ತ ಮುಖ ಮಾಡಿದೆ. ಭಾರತೀಯ ಹವಾಮಾನ ಇಲಾಖೆ ಇದೀಗ ಕರ್ನಾಟಕ ಸರ್ಕಾರಕ್ಕೆ ಒಂದು ಭಾರಿ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ಊಹಿಸಲು ಸಾಧ್ಯವಾಗದಂತಹ ಭಾರಿ ಪ್ರಮಾಣದಲ್ಲಿ ಮಳೆಯಾಗಲಿದೆ. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಕೈಮೀರುವ ಸಾಧ್ಯತೆ ಕೂಡ ಇರೋದ್ರಿಂದ ಅಲ್ಲಿ ಕಂಪ್ಲೀಟ್ ಆಗಿ ರೆಡ್ ಅಲರ್ಟ್ ಜಾರಿ ಮಾಡಲಾಗಿದೆ. ಇದು ರಾಜ್ಯದ ಆಡಳಿತ ಯಂತ್ರವನ್ನ ಅಕ್ಷರಶಃ ಹೈ ಅಲರ್ಟ್ ನಲ್ಲಿ ಇಡುವಂತೆ ಮಾಡಿದೆ. ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವರುಣ ದೇವತನ ರೌದ್ರ ನರ್ತನವನ್ನ ಶುರು ಮಾಡಲಿದ್ದಾನೆ. ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ. ಅರಬ್ಬಿ ಸಮುದ್ರದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸುಂಟರಗಾಳಿ ಮತ್ತು ಅಲೆಗಳ ಅಬ್ಬರ ಇರೋದ್ರಿಂದ ಸಮುದ್ರದ ತೀರದ ಜನತೆಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಲಾಗಿದೆ. ಮೀನುಗಾರರು ಯಾವುದೇ ಕಾರಣಕ್ಕೂ ಮುಂದಿನ 3 ದಿನಗಳ ಕಾಲ ಸಮುದ್ರಕ್ಕೆ ಇಳಿಯಬಾರದು ಎನ್ನುವ ಕಟ್ಟುನಿಟ್ಟಿನ ಆದೇಶವನ್ನ ಪಾಸ್ ಮಾಡಲಾಗಿದೆ. ಕರಾವಳಿಯ ಜೊತೆಗೆ ಅತಿ ಹೆಚ್ಚು ಡೇಂಜರ್ ಝೋನ್ ನಲ್ಲಿರುವುದು ನಮ್ಮ ಕರ್ನಾಟಕದ ಹೆಮ್ಮೆಯ ಮಲೆನಾಡು ಭಾಗ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವ ಮುನ್ಸೂಚನೆ ಇದೆ. ಮಲೆನಾಡಿನ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಮಳೆ ಹೆಚ್ಚಾದಾಗ ತಕ್ಷಣ ಅಲ್ಲಿನ ಮಣ್ಣು ಸಡಿಲಗೊಂಡು ಭಾರಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿಯುವ ಅಪಾಯವಿರುತ್ತೆ. ಈಗಾಗಲೇ ಕಳೆದ ವರ್ಷಗಳಲ್ಲಿ ಗುಡ್ಡ ಕುಸಿದು ಆಗಿರುವಂತಹ
ಆಗಿರುವಂತಹ ಅನಾಹುತಗಳನ್ನ ನಾವು ನೋಡಿದ್ದೇವೆ. ಈಗ ಮತ್ತೆ ಅದೇ ರೀತಿಯ ಪ್ರಕೃತಿ ವಿಕೋಪ ಮರುಕಳಿಸುತ್ತಾ ಎನ್ನುವ ಭಾರಿ ದೊಡ್ಡ ಆತಂಕದಲ್ಲಿ ಮಲೆನಾಡಿನ ಜನತೆ ಹಗಲು ರಾತ್ರಿ ಕಳೀತಾ ಇದ್ದಾರೆ. ಮಲೆನಾಡು ಕರಾವಳಿ ಮಾತ್ರವಲ್ಲದೆ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೂ ಕೂಡ ಹವಾಮಾನ ಇಲಾಖೆ ಭಾರಿ ದೊಡ್ಡ ವಾರ್ನಿಂಗ್ ಕೊಟ್ಟಿದೆ. ಬೆಳಗಾವಿ, ಧಾರವಾಡ, ಹಾವೇರಿ, ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಲಿದೆ. ಗುಡುಗು ಮಿಂಚಿನ ಆರ್ಭಟ ವಿಪರೀತವಾಗಿರಲಿದ್ದು ಬಯಲು ಪ್ರದೇಶದಲ್ಲಿ ಸಿಡಿಲು ಬಡಿಯುವ ಅಪಾಯ ಕೂಡ ಹೆಚ್ಚಾಗಿದೆ. ರೈತರು ಮತ್ತು ಜನಸಾಮಾನ್ಯರು ಬಯಲಿನಲ್ಲಿ ಅಥವಾ ಮರಗಳ ಕೆಳಗೆ ನಿಲ್ಲಬಾರದು ಅಂತ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಲಾಗಿದೆ. ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿರುತ್ತೆ ಎಂದು ಹವಾಮಾನ ಇಲಾಖೆ ಸ್ಪಷ್ಟಪಡಿಸಿದೆ. ಕರ್ನಾಟಕದಲ್ಲಿ ಮಳೆ ಎಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಅಕ್ಷರಶಃ ನರಕವಾಗಿ ಹೋಗ್ಬಿಡುತ್ತೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸ್ವಲ್ಪ ಮಳೆ ಬಂದರೂ ಸಾಕು ಬೆಂಗಳೂರಿನ ರಸ್ತೆಗಳೆಲ್ಲ ನದಿಯಂತೆ ಬದಲಾಗುತ್ತೆ. ಅಂಡರ್ ಪಾಸ್ ಗಳಲ್ಲಿ ನೀರು ನಿಂತು ಟ್ರಾಫಿಕ್ ಜಾಮ್ಗಳು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಲ್ಲುತ್ತೆ. ಐಟಿ ಉದ್ಯೋಗಿಗಳು ಆಫೀಸ್ಗೆ ಹೋಗಲು ಪರದಾಡುವ ದಯಾನೀಯ ಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಕಳಪೆ ಕಾಮಗಾರಿಯಿಂದಾಗಿ ರಾಜಕಾಲುವೆಗಳು ಹುಕ್ಕಿ ಹರಿದು ಮನೆಗಳಿಗೆ ನೀರು ನುಗ್ಗುವ ಭಾರಿ ದೊಡ್ಡ ಆತಂಕ ರಾಜಧಾನಿಯ ಜನರನ್ನ ಕಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಈ ರೀತಿ ದಿಢೀರ್ ಅಂತ ಊಹಿಸಲಾಗದ ಪ್ರಮಾಣದಲ್ಲಿ ಮಳೆ ಬರಲು ಅಸಲಿ ಕಾರಣವೇನು ಅಂತ ವಿಜ್ಞಾನಿಗಳನ್ನ ಕೇಳಿದ್ರೆ ಅವರು ಹೇಳೋದು ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವ ವಾತಾವರಣದ ಬದಲಾವಣೆ. ನೈಋತ್ಯ ಮುಂಗಾರು ಅಂತಂದ್ರೆ ಸೌತ್ ವೆಸ್ಟ್ ಮಾನ್ಸೂನ್ ಭಾರಿ ವೇಗವಾಗಿ ಮತ್ತು ಶಕ್ತಿಶಾಲಿಯಾಗಿ ಮುಂದಕ್ಕೆ ಬರ್ತಾ ಇದೆ. ಸಮುದ್ರದ ಮೇಲ್ಮೈನಲ್ಲಿ ಭಾರಿ ದೊಡ್ಡ ಪ್ರಮಾಣದ ಗಾಳಿಯ ಸುಳಿಗಾಳಿಗಳು ಸೃಷ್ಟಿಯಾಗಲಿವೆ. ಗ್ಲೋಬಲ್ ವಾರ್ಮಿಂಗ್ ಪ್ರಭಾವದಿಂದಾಗಿ ಮಳೆಯ ಸ್ವರೂಪವೇ ಕಂಪ್ಲೀಟ್ ಆಗಿ ಬದಲಾಗಿದೆ ಎನ್ನುವುದು ಹವಾಮಾನ ತಜ್ಞರ ಪಕ್ಕಾ ಲೆಕ್ಕಾಚಾರ. ಪ್ರಕೃತಿಯ ಮೇಲಿನ ಮನುಷ್ಯನ ದೌರ್ಜನ್ಯಕ್ಕೆ ಪ್ರಕೃತಿ ಕೊಡ್ತಾ ಇರುವ ನೇರವಾದ ತಿರುಗೇಟು ಇದಾಗಿದೆ. ಕರ್ನಾಟಕ ಸರ್ಕಾರ ಹವಾಮಾನ ಇಲಾಖೆಯ ಈ ರೆಡ್ ಅಲರ್ಟ್ ವಾರ್ನಿಂಗ್ ಅನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ತಕ್ಷಣವೇ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದೆ. ಯಾವುದೇ ಅನಾಹುತವನ್ನ ಎದುರಿಸಲು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಅಂದ್ರೆ ಎನ್ಡಿಆರ್ಎಫ್ ಯೋಧರನ್ನ ಸೂಕ್ತ ಜಿಲ್ಲೆಗಳಲ್ಲಿ ಮೊದಲೇ ನಿಯೋಜನೆ ಮಾಡಲಾಗಿದೆ. ರಬ್ಬರ್ ಬೋಟ್ಗಳು, ಲೈಫ್ ಜಾಕೆಟ್ಗಳು ಮತ್ತು ತುರ್ತು ವೈದ್ಯಕೀಯ ಕಿಟ್ಗಳನ್ನ ಸಿದ್ಧವಾಗಿಟ್ಟುಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ರಜೆ ಹಾಕದೆ ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿಯೇ ಇರುವಂತೆ ಸರ್ಕಾರದ ಉನ್ನತ ಮಟ್ಟದಿಂದ ಖಡಕ್ ಆಗಿ ಆದೇಶವನ್ನು ರವಾನಿಸಲಾಗಿದೆ. ಈ ಮಳೆಯ ಆರ್ಭಟದಿಂದಾಗಿ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿರುವುದು ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ಅನ್ನದಾತ ರೈತರು. ಮಲೆನಾಡಿನಲ್ಲಿ ಕಾಫಿ, ಅಡಿಕೆ ಮತ್ತು ಕಾಳುಮೆಣಸು ಬೆಳೆಗಾರರು ಈಗ ತಾನೇ ಬೆಳೆಗಳನ್ನ ರಕ್ಷಿಸಿಕೊಳ್ಳುವ ಪ್ರಯತ್ನದಲ್ಲಿದ್ರು. ಆದರೆ ವಿಪರೀತ ಮಳೆಯಿಂದಾಗಿ ಬೆಳೆಗಳಿಗೆ ಕೊಳೆ ರೋಗ ಬರುವ ಮತ್ತು ಕೃಷಿ ಭೂಮಿ ಜಲಾವೃತಗೊಂಡು ಕಂಪ್ಲೀಟ್ ಆಗಿ ಬೆಳೆ ನಾಶವಾಗುವ ಭಾರಿ ದೊಡ್ಡ ಭೀತಿ ಕೂಡ ಎದುರಾಗಿದೆ. ಉತ್ತರ ಕರ್ನಾಟಕದಲ್ಲಿ ಬಿತ್ತನೆ ಮಾಡಿದ ಬೀಜಗಳು ಕೊಚ್ಚಿ ಹೋಗುವ ಆತಂಕ ಕೂಡ ಶುರುವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುವಂತಹ ರೈತರ ಕಣ್ಣೀರಿಗೆ ಯಾರು ಉತ್ತರ ಕೊಡ್ತಾರೆ ಎನ್ನುವುದು ಇಂದಿಗೂ ಕೂಡ ಬಿಡಿಸಲಾಗದ ಒಗ್ಗಂಟಾಗಿದೆ. ಈ ಬಿಕ್ಕಟ್ಟಿನ ಸಮಯದಲ್ಲಿ ಹವಾಮಾನ ಇಲಾಖೆ ಮತ್ತು ಸರ್ಕಾರ ಜನಸಾಮಾನ್ಯರಿಗೆ ಕೆಲವು ಪ್ರಮುಖ ಮಾರ್ಗಸೂಚನೆಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಅತಿ ಅವಶ್ಯಕತೆ ಇದ್ದರೆ ಮಾತ್ರ ಮನೆಯಿಂದ ಹೊರಗೆ ಬನ್ನಿ, ಮರಗಳ ಕೆಳಗೆ ವಾಹನಗಳನ್ನ ನಿಲ್ಲಿಸಬೇಡಿ, ಹಳೆಯ ಮತ್ತು ಶೀತಲಗೊಂಡಂತಹ ಗೋಡೆಗಳ ಹತ್ತಿರ ಹೋಗಬೇಡಿ, ವಿದ್ಯುತ್ ಕಂಬಗಳು ಮತ್ತು ಟ್ರಾನ್ಸ್ಫಾರ್ಮರ್ ಗಳಿಂದ ದೂರವಿಡಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಪ್ರಯಾಣ ಮಾಡೋದನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿ. ಇದು ಪ್ರತಿಯೊಬ್ಬ ನಾಗರಿಕನು ಕೂಡ ಪಾಲಿಸಲೇಬೇಕಾದ ಅತಿ ಮುಖ್ಯವಾದ ಜವಾಬ್ದಾರಿಯಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಪ್ರಕೃತಿ ಮುನಿಸಿಕೊಂಡ್ರೆ ಮನುಷ್ಯನ ಯಾವ ತಂತ್ರಜ್ಞಾನವೂ ಕೂಡ ಕೆಲಸ ಮಾಡೋದಿಲ್ಲ ಅನ್ನೋದನ್ನ ಕೇರಳದ ಈ ಭಾರಿ ದೊಡ್ಡ ಅವಘಡಗಳು ಜಗತ್ತಿಗೆ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದೆ. ನಮ್ಮ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಎದುರಾಗಿರುವ ಈ ರೆಡ್ ಅಲರ್ಟ್ ಅನ್ನ ನಾವೆಲ್ಲರೂ ಕೂಡ ಗಂಭೀರವಾಗಿ ಪರಿಗಣಿಸಲೇಬೇಕು. ಪ್ರಕೃತಿಯನ್ನ ರಕ್ಷಿಸುವ ಮೂಲಕ ಮಾತ್ರ ನಾವು ನಮ್ಮ ಮುಂದಿನ ಪೀಳಿಗೆಯನ್ನ ರಕ್ಷಿಸಲು ಸಾಧ್ಯ. ಈ ಕಷ್ಟದ ಸಮಯದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಸುರಕ್ಷಿತವಾಗಿರೋಣ. ಸೊ ನಿಮ್ಗೆ ಏನನ್ಸುತ್ತೆ? ಹವಾಮಾನ ಇಲಾಖೆ ನಮ್ಮ ಕರ್ನಾಟಕ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಕೊಟ್ಟಿರುವಂತಹ ಈ ರೆಡ್ ಅಲರ್ಟ್ ವಾರ್ನಿಂಗ್ ಜನಸಾಮಾನ್ಯರು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಿಮ್ಗನ್ಸುತ್ತಾ? ಎಚ್ಚರಿಕೆಯಿಂದ ಇರಬೇಕು ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತ ಹವಾಮಾನ ಮತ್ತು ಪರಿಸರ ಜಾಗೃತಿಯನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ಪರಿಸರ ವಿಶ್ಲೇಷಣೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.